ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು, ಈಸಿಯಾಗಿ ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡ್ಬೋದು ಲೈನಿಂಗ್ ಮೇಲೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತಂದು. ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು ಲೈನಿಂಗನ್ನು ಡಬಲ್ ಫೋಲ್ಡ್ ಆಗಿ ಮಡ್ಚ್ಕೊಂಡಿದ್ದೀನಿ. ಎಷ್ಟು ಬೇಕಾಗ್ತೈತಿ ನೋಡಿಕೊಂಡು ಅಷ್ಟು ಅಳತೆ ಎಕ್ಸ್ಟ್ರಾನ ತಗೊಂಡು ಫೋಲ್ಡ್ ಮಾಡ್ಕೊಂಡನಿ. ಸ್ಲೀವ್ಸಿಗೆ ಎಷ್ಟು ಬೇಕು ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಂಡನಿ ಮೊದಲನ. ಇಲ್ಲಿ ನೋಡ್ಬೋದು ಫಸ್ಟ್ ಬ್ಲೌಸ್ ಲೆಂತ್ ತಗೊಳಕತ್ತೀನಿ ನಾನು. ಎಷ್ಟು ಐತಿ ಇವ್ರದ್ದು ಅಂದ್ರೆ 14 ಇಂಚು ಬ್ಲೌಸ್ ಲೆಂತ್ ಐತಿ ಇವ್ರದ್ದು. 14 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನಾಗಿ ಆ್ಯಡ್ ಮಾಡಿ 15 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳಕತ್ತೀನಿ. ಕರೆಕ್ಟಾಗಿ ಬ್ಯಾಕ್ ಸೈಡಿಗೆ ನೀವು 1 ಇಂಚ್ ಅಷ್ಟೇ ಆ್ಯಡ್ ಮಾಡಿದ್ರಪ್ಪ ಅಂದ್ರೆ ಕರೆಕ್ಟಾಗಿ ಬರ್ತೈತಿ ಬ್ಲೌಸು, ಏನು ಕೂಡ ಹೆಚ್ಚು ಕಡಿಮೆ ಆಗಲ್ಲ. ಶೋಲ್ಡರ್ ಕಡೆ ಜಾಯಿಂಟ್ ಮಾಡ್ತಿರ್ತಾವಲ್ಲ ಅಲ್ಲಿಗೆ ಒಂದು ಅರ್ಧ ಇಂಚು, ಕೆಳಗಡೆ ಒಂದು ಅರ್ಧ ಇಂಚು ತಗೊಂಡ್ರೆ ಸಾಕಾಗ್ತೈತಿ. ಇದು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಮಾಡ್ಕೊಳಕತ್ತೀನಿ ನಾನು. ನೋಡ್ಬೋದು ಇಲ್ಲಿ ಒಂದು ಲೈನ್ ಹಾಕ್ಕೊಂಡ್ಬಿಡಿ, ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ಇಲ್ಲಾಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತೈತಿ ಕಟ್ ಮಾಡುವಾಗ. ನಾನು 2-3 ಥರ ಬ್ಲೌಸ್ ಕಟ್ಟಿಂಗ್ ಮಾಡ್ತಿರ್ತೀನಿ ಅಂತ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ. ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ನಾನು ಬ್ಲೌಸ್ ಕಟ್ಟಿಂಗ್ ಮೆಥಡ್ ಯೂಸ್ ಮಾಡ್ತೀನಿ ಅಂತಂದು. ನಾನು ಯಾವೆಲ್ಲ ಟಿಪ್ಸ್ ಫಾಲೋ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ಹೇಳ್ತೀನಿ. ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಬ್ಲೌಸು ಅಂತಂದು. ಕೊರಳಿನ ಅಗಲ 2 ಇಂಚು ಮತ್ತು ಶೋಲ್ಡರು 3 ಇಂಚು ತೊಗೊಂಡನಿಲ್ಲಿ. ಹಾರ್ಮೋಲ್ ಡೌನಿಂಗ್ 5.5 ಇಂಚು ತಗೊಂಡನಿ. 36 ಎದೆ ಸುತ್ತಳತೆ ಯಾರು ಬ್ಲೌಸ್ ಇರ್ತಾವೋ ಅವರಿಗೆಲ್ಲ 5.5 ಇಂಚು ಹಾರ್ಮೋಲ್ ಡೌನಿಂಗ್ ತಗೊಂಡ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತೈತಿ, ಏನು ಕೂಡ ಹೆಚ್ಚು ಕಡಿಮೆ ಆಗಲ್ಲ. ಇಲ್ಲಿ ಮೇಲ್ಗಡೆ ಹೆಂಗೆ ಎಷ್ಟು ಇತ್ತು ಆಗಲ್ಲ ಅಷ್ಟೇನ ನಾವು ಕೆಳಗಡೆನೂ ಮಾರ್ಕ್ ಮಾಡ್ಕೋಬೇಕು, ಹೆಚ್ಚು ಕಡಿಮೆ ಮಾಡ್ಕೊಬೇಡ್ರಿ. ಇದು ಬಾಕ್ಸ್ ಆಕಾರದಲ್ಲೇ ಬರಬೇಕು. ನೀವು ಸ್ಟಾರ್ಟಿಂಗ್ ಮಾರ್ಕ್ ಮಾಡ್ಕೊಳ್ಳುವಾಗ ಕೆಳಗಡೆ ಏನಾದರೂ ಅಳತೆ ಮಾಡಿದ್ರೆ ಈ ಕಡೆ ಸೈಡಿಗಾದರೂ ಹೋಗ್ತೈತಿ, ಈ ಕಡೆನಾದರೂ ಬರ್ತೈತಿ, ಲೈನ್ ಸ್ಟ್ರೇಟಾಗಿ ಬರೋಲ್ಲ. ಅದಕ್ಕೆ ಈ ಥರ ಅಳತೆ ಮಾಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ನೀವು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಹಿಂಭಾಗದ ಕಟ್ಟಿಂಗ್ ಆಗಿರೋದ್ರಿಂದ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡನಿ. ನಿಮಗೇನಾದರೂ ಈ ಥರ ರೌಂಡಾಗಿ ಮಾರ್ಕ್ ಮಾಡೋಕ್ಕೆ ಬರಲ್ಲ ಅಂದ್ರೆ ಈ ಥರ ಮೆಜರ್ಮೆಂಟ್ ಮಾಡ್ಕೋಬೋದು. ಇದು 2 ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡನಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡನಿ. ನೋಡ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇವು 3 ಏನು ಮಾರ್ಕ್ ಮಾಡಿದ್ವಿ ಆ ಮಾರ್ಕಿಂಗ್ಸ್ನ ಕೂಡಿಸ್ಬಿಟ್ರೆ ರೌಂಡ್ ಶೇಪ್ ಕರೆಕ್ಟಾಗಿ ಬರ್ತೈತಿ. ಇಲ್ಲಿ ನಾನು ಕರು ಸ್ಕೇಲಿಟ್ಟು ನಿಮಗೆ ತೋರ್ಸಕತ್ತೀನಿ ಯಾವ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ರೌಂಡಾಗಿ ಶೇಪ್ ತಕ್ಕೋಬೇಕು ಅಂತಂದು. ಈ ಕರು ಸ್ಕೇಲು ಸ್ಟಾರ್ಟಿಂಗ್ ಕಲಿಯೋರಿಗೆ ಭಾಳ ಯೂಸ್ ಆಗ್ತೈತಿ. ನೀಟಾಗಿ ಕರು ತೆಗಿಯೋಕ್ಕೆ ಬರಲ್ಲಲ್ಲ ಅಂಥವ್ರಿಗೆಲ್ಲ ಯೂಸ್ ಆಗ್ತೈತಿ. ಇಲ್ಲಿ ನೋಡ್ಬೋದು ಎದೆ ಸುತ್ತಳತೆ ಇವ್ರದ್ದು 36 ಇಂಚಿದೆ. 36 ಇಂಚನ್ನ 4 ಭಾಗ ಮಾಡಿದ್ರೆ ಎಷ್ಟಾಗ್ತೈತಿ? 9 ಇಂಚ್ ಆಗ್ತೈತಿ. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡನಿ. ಅದಾದಮೇಲೆ ಮಾರ್ಜಿನಿಗೋಸ್ಕರ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡನಿ. ಇಲ್ಲಿ ಸೊಂಟದ ಸುತ್ತಳತೆ ಇವ್ರದ್ದು 32 ಇಂಚಿದೆ. 32 ಇಂಚನ್ನ 4 ಭಾಗ ಮಾಡಿದ್ರೆ 8 ಇಂಚ್ ಆಗ್ತೈತಿ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡನಿ. ಅದಾದಮೇಲೆ 1 ಇಂಚು ಬ್ಯಾಕ್ ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮಾರ್ಜಿನಿಗೋಸ್ಕರ 2 ಇಂಚು ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇಲ್ಲಿ ಯಾಕೆ ಜಾಸ್ತಿ ಬಟ್ಟೆ ಬಿಟ್ಟನಿ ಅಂತಂದು ನೆಕ್ಸ್ಟ್ ನಾನು ಹೇಳ್ತೀನಿ. ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ನೀಟಾಗಿ ಲೈನ್ನ ಮಾರ್ಜಿನ್ ಲೈನ್ನ ಫಿಟ್ಟಿಂಗ್ ಲೈನ್ನ ಈ ಥರ ನೀಟಾಗಿ ಲೈನ್ ಕೂಡಿಸ್ಕೊಂಡು ಬಿಡ್ರಿ, ಕನ್ಫ್ಯೂಸ್ ಆಗಲ್ಲ. ಇಲ್ಲಿ ಬ್ಯಾಕ್ ನೆಕ್ ಇವರಿಗೆ 11 ಇಂಚು ಬೇಕಾಗಿತ್ತು. ಸ್ವಲ್ಪ ಜಾಸ್ತಿ ಡೀಪ್ ನೆಕ್ ಹಾಕ್ತಾರೆ ಇವರು, ಅದಕ್ಕೋಸ್ಕರ 11 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳಕತ್ತೀನಿ. ನೀವು ಕೇಳ್ಬೇಕು ಅವ್ರನ್ನ. ಇಲ್ಲಾಂದ್ರೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಕರೆಕ್ಟಾಗಿತ್ತಪ್ಪ ಅಂದ್ರೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ನಾವು ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಈ ಥರ ನೀಟಾಗಿ ಲೈನ್ ಎಳ್ಕೊಳ್ಳಿ. ಹಿಂಗೆ ಇಲ್ಲಿ ಮೇಲ್ಗಡೆ 2 ಇಂಚಿಗೆ ಕೊರಳಿನ ಅಗಲ ತಗೊಂಡವಿ ನಾವು. ಕೆಳಗಡೆನೂ 2 ಇಂಚಿಗೆ ತಗೋಬೇಕಾ ಅಂತಂದ್ರೆ ಇಲ್ಲ, 3 ಇಂಚು ತಗೋಬೋದು ನೀವು. 2.5 3 ಇಂಚು ಅವರು ಯಾವ ಥರ ಬ್ರಾಡಾಗಿ ಹಾಕ್ತಾರೆ, ಹಿಂದ್ಗಡೆ ನೆಕ್ ಬ್ರಾಡಾಗಿ ಹಾಕ್ತಿರ್ತಾರೆ ಒಬ್ಬೊಬ್ರು. ಅಂಥವ್ರಿಗೆಲ್ಲ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಆ ಥರ ಎಕ್ಸ್ಟ್ರಾ ಆ ಲೈನಿಂದ ಹೊರಗಡೆ ಬಂದು ಈ ಥರ ರೌಂಡಾಗಿ ಶೇಪ್ ಮಾಡ್ಕೋಬೋದು. ಚೆನ್ನಾಗಿ ಬರ್ತೈತಿ ಬ್ರಾಡಾಗಿ ಹಾಕೋರಿಗೆಲ್ಲ. ನಾನು ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ ಅದನ್ನೇ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಫಾಲೋ ಮಾಡಿ ಚೆನ್ನಾಗಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಬರ್ತೈತಿ.
ಇಲ್ಲಿ ನೋಡ್ಬೋದು ನೀವು ಬ್ಯಾಕ್ ಟಕ್ಸಿಗೋಸ್ಕರ ನಾನು ಇಲ್ಲಿ ಫಿಟ್ಟಿಂಗ್ ಲೈನ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲಿದ್ದ ಈ ರೀತಿ ಡಬಲ್ ಫೋಲ್ಡಿಂಗ್ ಆಗಿ ಟೇಪನ್ನು ಮಡ್ಚ್ಕೊತಾ ಇದ್ದೀನಿ. ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿ ನಿಮಗೆ ಬ್ಯಾಕ್ ಟಕ್ಸ್ನ ಹಿಡಿಲಿಕ್ಕೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗ್ತೈತಿ. ಆ ಪಾಯಿಂಟದ್ದ ನೀವು 4 ಇಂಚಿಗೆ ಇಲ್ಲಾಂದ್ರೆ 3.5 ಇಂಚಿಗೆ ನೀವು ಟಕ್ಸನ್ನು ಹಿಡಿಬೋದು. ಹಾಗೆ ಬ್ಲೌಸ್ ಕರೆಕ್ಟಾಗಿ ಫಿಟ್ಟಿಂಗ್ ಬರ್ಬೇಕಂದ್ರೆ ಇದು ಫುಲ್ ನೋಡ್ಕೊಳ್ಳೇಬೇಕಾಗ್ತೈತಿ. ಇಲ್ಲಾಂದ್ರೆ ಬ್ಲೌಸಲ್ಲಿ ಫಿಟ್ಟಿಂಗ್ ಲೈನು ಸ್ಟ್ರೇಟಾಗಿ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಇಲ್ಲಿ ನಾನು ತೋರಿಸಕತ್ತೀನಲ್ಲ ಈ ಥರ ಇದು ಬಗಲಿನ ಸುತ್ತಳತೆ ಏನಿರ್ತೈತಿ ಅವ್ರದ್ದು ಎಷ್ಟು ಇಂಚಿದೆ ಅಂತ ಫಸ್ಟೇ ನೀವು ನೋಡ್ಕೊಂಡಿರ್ಬೇಕು. ಇವ್ರದ್ದು 16 ಇಂಚ್ ಐತಿ. ಕರೆಕ್ಟಾಗಿ ಇವ್ರದ್ದು 8.5 ಇಂಚಿಗೆ ಇಲ್ಲಿ ಬರಕತ್ತೈತಿ. 8.5 ಇಂಚ್ ಯಾಕಂದ್ರೆ ಶೋಲ್ಡರಲ್ಲಿ ಅರ್ಧ ಇಂಚು ನಮ್ಮದು ಸ್ಟಿಚಿಂಗ್ ಮಾರ್ಜಿನಾಗಿ ಆ್ಯಡ್ ಮಾಡ್ಕೊಂಡಿರ್ತೇವೆ ನಾವು. ಅದನ್ನು ತೆಗೆದ್ರಪ್ಪ ಅಂದ್ರೆ 8 ಇಂಚಿಗೆ ಕರೆಕ್ಟಾಗಿ ಬರ್ತೈತಿ. 8 ಇಂಚ್ ಅಂದ್ರೆ 16 ಇಂಚ್ ಕರೆಕ್ಟಾಗಿ ಆಗ್ತೈತಿ ಇವ್ರದ್ದು ಬಗಲಿನ ಸುತ್ತಳತೆ. ಈ ಥರ ನೋಡ್ಕೋಬೇಕು ನೀವು. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆದ್ರಪ್ಪ ಅಂದ್ರೆ ಫಿಟ್ಟಿಂಗ್ ಲೈನ್ ಚೆನ್ನಾಗಿ ಬರಲ್ಲ. ಈಗ ಬಗಲಿನಲ್ಲಿ ಫುಲ್ ಟೈಟ್ ಆದಂಗಾಗಿ ಶೋಲ್ಡರ್ ಡ್ರಾಪ್ ಆಗ್ತಿರ್ತೈತಿ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು, ಇಲ್ಲಿ ಸೊಂಟದ ಹತ್ರ ಒಂದು ಅರ್ಧ ಇಂಚ್ 1/4 ಇಂಚಿಗೆ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅಲ್ಲಿ ಒಂಥರ ಬಟ್ಟೆ ಎಕ್ಸ್ಟ್ರಾ ಬಂದಂಗೆ ಆಗ್ತಿರ್ತೈತಿ. ಇನ್ನೊಂದು ನಿಮಗೆ ಈ ಟಿಪ್ಸ್ ಹೇಳಬೇಕಿತ್ತು. ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು, ನೆಕ್ ಹತ್ರ ಒಂದು 1/4 ಇಂಚಿಗೆ ಡೌನ್ ಮಾಡಿ ಈ ಥರ ಕಟ್ ಮಾಡ್ಕೊಳಕತ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಕಡಿಮೆ ಆಗ್ತೈತಿ. ಈ ಥರ ಶೋಲ್ಡರ್ ಕಡೆ ಫ್ರಂಟ್ ಕೂಡ ಕಟ್ ಮಾಡಬೇಕು. ಇದೇ ಥರ ನೆಕ್ ಪಾರ್ಟ್ ಹತ್ರ ಒಂದು 1/4 ಇಂಚಿಗೆ ಡೌನ್ ಮಾಡಿ ಕಟ್ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಸ್ವಲ್ಪ ಅವಾಯ್ಡ್ ಆಗ್ತೈತಿ. ಯಾಕಂದರೆ ಹೆಚ್ಚಿಗೆ ಲೆಂತ್ ಇಟ್ಕೊಂಡಿರ್ತಾವಲ್ಲ, ಬ್ಯಾಕ್ ಲೆಂತ್ ಜಾಸ್ತಿ ಇಟ್ಟಿರ್ತಾವಲ್ಲ ಅಂಥವ್ರಿಗೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಜಾಸ್ತಿ ಇರ್ತೈತಿ. ಅವ್ರಿಗೆ ಈ ಥರ ಕಟ್ ಮಾಡಿ. ಅದಾದಮೇಲೆ ಇಲ್ಲಿ ಮುಂಭಾಗದ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇರ್ತೇನೆ ನೋಡಿರಿ ಯಾವ ಥರ ಮಾಡೋದು ಅಂತಂದು. ಇಲ್ಲಿ ಒಂದು 1/4 ಇಂಚಿಗೆ ಹುಕ್ಸ್ ಪಟ್ಟಿ ಕಾಜಾಪಟ್ಟಿಗೋಸ್ಕರ ಲೈನ್ ಎಳ್ಕೊಂಡನಿ. ಇದನ್ನು ಲೈನ್ ಹಾಕಲೇಬೇಕು, ಇಲ್ಲಾಂದ್ರೆ ಮುಂಭಾಗದಲ್ಲಿ ಯಾವ ಥರ ಅಂದ್ರೆ ಗ್ಯಾಪ್ ಬರ್ತೈತಿ ನಿಮಗೆ. ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಮುಂದ್ಗಡೆ ಗ್ಯಾಪ್ ಅನ್ನಂಗೆ ಆಗ್ತೈತಿ. ಹುಕ್ಸ್ ಅದನ್ನು ಹಾಕ್ಕೊಳ್ಳುವಾಗ ಟೈಟ್ ಅನ್ನಿಸ್ಬಾರ್ದು. ಅಂದ್ರೆ ಈ ಥರ ಒಂದು ಅರ್ಧ ಇಂಚು 1/4 ಇಂಚಿಗೆ ನಿಮ್ಮ ಮಾರ್ಜಿನ್ ನೋಡಿಕೊಂಡು ಈ ಥರ ಲೈನ್ ಹಾಕ್ಕೊಂಬಿಡಿ ಕಟ್ಟಿಂಗ್ ಮಾಡುವಾಗಲೇ. ಅದಾದಮೇಲೆ ಕೊರಳಿನ ಅಗಲ ಇಲ್ಲಿ 2.5 ಇಂಚು ತೊಗೊಂಡೆ ನಾನು. ಆ ಲೈನ್ ಬಿಟ್ಟ ಮೆಜರ್ಮೆಂಟ್ ತೊಗೋಬೇಕಾಗ್ತೈತಿ. ನೀವೇನೋ ಮೆಜರ್ಮೆಂಟ್ ತೊಗೊಂಡ್ರು ಹುಕ್ಸ್ ಪಟ್ಟಿ ಕಾಜಾಪಟ್ಟಿಗೋಸ್ಕರ ಅಲ್ಲ ಒಂದು ಲೈನ್ ಹಾಕೋವೆಲ್ಲ, ಆ ಲೈನ್ ಬಿಟ್ಟು ನೀವು ಮೆಜರ್ಮೆಂಟ್ ತಗೊಳ್ಳಿ. ಅಲ್ಲಿಂದ 2.5 ಇಂಚಿಗೆ ಕೊರಳಿನ ಅಗಲ ತಗೊಂಡನಿ. ಶೋಲ್ಡರ್ ಮಾಮೂಲಿ 3 ಇಂಚ ತಗೊಂಡನಿ. ಬ್ಯಾಕ್ ಸೈಡ್ ಯಾವ ಥರ ಶೋಲ್ಡರ್ 3 ಇಂಚ್ ತಗೋಬೇಕೋ ಅದೇ ಥರನ ಫ್ರಂಟ್ ಸೈಡ್ ಶೋಲ್ಡರ್ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇಕಾದ್ರೆ ನೀವು ಕೊರಳಿನ ಅಗಲ ಜಾಸ್ತಿ ಬೇಕಾದ್ರೆ ಮಾಡ್ಕೋಬೋದು. ಯಾಕಪ್ಪ ಅಂದ್ರೆ ನಿಮಗೆ ಮುಂದ್ಗಡೆ ಈ ಥರ ಹುಕ್ಸ್ ಎಲ್ಲ ಹಾಕಿದಾಗ ವಿ ಶೇಪ್ ಬಂದಂಗೆ ಆಗಿಬಿಡ್ತೈತಿ. ಅದು ಬ್ಲೌಸ್ ಮುಂಭಾಗದ ಕೊರಳು ವಿ ಶೇಪಿಗೆ ಬರಬಾರ್ದು. ಅಂದ್ರೆ ಈ ಥರ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಚೆನ್ನಾಗಾಗ್ತೈತಿ. ಯಾವುದು ಕೂಡ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಯಾವ ಪ್ರಾಬ್ಲಮ್ಮು ಕೂಡ ಆಗಲ್ಲ. ನಾನು ತುಂಬ ಬ್ಲೌಸ್ ಹೊಲ್ದಿದ್ದೀನಿ, ಈ ಥರ ಚೆನ್ನಾಗಿ ಬರ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತಂದು. ಅದಾದಮೇಲೆ ಮುಂಭಾಗದ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ನೋಡ್ಬೋದು. ಹಿಂಭಾಗಕ್ಕೆ 9 ಇಂಚ್ ತಗೊಂಡಿದ್ದೆ, ಮುಂಭಾಗಕ್ಕೆ 9.5 ಇಂಚ್ ತಗೊಂಡನಿ. ಯಾಕಂದ್ರೆ ಇಲ್ಲಿ ಬಗಲಿನ ಹತ್ರ ಒಂದು ಟಕ್ಸ್ ಬರ್ತೈತಿ. ಅದಕ್ಕೋಸ್ಕರ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾಮೂಲಿ ಮಾರ್ಜಿನಿಗೋಸ್ಕರ ಒಂದು 2 ಇಂಚ್ ತಗೊಂಡೇನಿ, ಮಾರ್ಕ್ ಮಾಡ್ಕೊಂಡನಿ. ಅದಾದಮೇಲೆ ಇಲ್ಲಿ ಮುಂಭಾಗದ ಬಗಲಿನ ಶೇಪ್ ತೆಗಿಯೋಕೆ 3/4 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಎಲ್ಲ 1 ಇಂಚು 1/4 ಇಂಚು ಅಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಬಗಲಿನ ಹತ್ರ ಸುಕ್ಕಾದಂಗೆ ಆಗ್ತೈತಿ ಎಕ್ಸ್ಟ್ರಾ ಬಟ್ಟೆ ಇದ್ರೆ. ಅದಕ್ಕೋಸ್ಕರ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡೀನಿ. ಹಿಂದ್ಗಡೆ ಬ್ಯಾಕ್ ಸೈಡಿಗೆ ನೀವು ನೋಡ್ಬೋದು 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು. ಸಾಕು, ಅಷ್ಟಾದರೆ ಚೆನ್ನಾಗಿ ಬ್ಲೌಸ್ ಬರ್ತೈತಿ. ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಆ ಲೈನ್ಗಿಂತ ಒಂಚೂರು ಈ ಕಡೆ ತಗೋರಿ. ಇಲ್ಲ ಈ ಥರ ಕರುವಾಗಿ ನೀವು ಕೈಲೇ ಮಾಡಿ ಈ ಥರ ಡ್ರಾ ಮಾಡಿರಿ, ಚೆನ್ನಾಗಿ ಬರ್ತೈತಿ ಅದು. ಈ ಮುಂದ್ಗಡೆ ಈ ಥರ ಬಗ್ಲಿನ ಹತ್ರ ನಿಮಗೆ ಸುಕ್ಕಾದಂಗೆ ಆಗ್ತೈತಲ್ಲ, ಅದು ಅವಾಯ್ಡ್ ಆಗ್ಬೇಕಂದ್ರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇಲ್ಲಿಂದ 2.5 ಇಂಚಿಗೆ ಇನ್ನೊಂದು ಸಲ ತೋರ್ಸಕತ್ತೇನೆ ನಾನು. ಕೊರಳಿನ ಅಗಲ 2.5 ಇಂಚು ತೊಗೊಂಡನಿ. ಶೋಲ್ಡರು 3 ಇಂಚು ತೊಗೊಂಡನಿ. ಹಾರ್ಮೋಲ್ ಡೌನು ಹಿಂಭಾಗಕ್ಕೆ ಹೆಂಗೆ 5.5 ತೊಗೊಂಡಿದ್ದೆ ಅದೇ ಥರನ ಇಲ್ಲೂ 5.5 ಇಂಚು ತೊಗೊಂಡನಿ. ಎದೆ ಸುತ್ತಳತೆ 9.5 ಇಂಚು ತೊಗೊಂಡನಿ. ಅಲ್ಲಿ ಮಾರ್ಜಿನಿಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತೊಗೊಂಡನಿ.
ಇದು ಮುಂಭಾಗದ ಕಟ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಅಳತೆ ಚೇಂಜ್ ಆಗ್ತೈತಿ. ಅದಕ್ಕೋಸ್ಕರ ಇದು ಎರಡು ಕೂಡ ನಿಮಗೆ ನಿಧಾನಕ್ಕೆ ತೋರ್ಸಕತ್ತೇನೆ ನಾನು ಯಾವ ಥರ ನಾನು ಕಟ್ಟಿಂಗ್ ಮಾಡಕತ್ತೀನಿ ಅಂತಂದು. ಇಲ್ಲಿ ನೋಡ್ಬೋದು ಇವರಿಗೆ ಈ 7 ಇಂಚ್ ಡೀಪ್ ಕೇಳಿದ್ರು. 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳಕತ್ತೀನಿ. ಇದು 7 ಇಂಚ್ 6, 6.5, 7 ಇದು ಮಾಮೂಲಿ. ಇದು ಏನು ಕೂಡ ಅಷ್ಟು ಡೀಪ್ ಅನ್ಸಂಗಿಲ್ಲ, ಕಡಿಮೆನೂ ಅನ್ಸಲ್ಲ. ನಾರ್ಮಲಾಗಿ 6.5, 7 ಇಂಚು ಎಲ್ಲರಿಗೂ ಸೂಟ್ ಆಗ್ತೈತಿ ಇದು ಡೀಪು. ಅದಾದಮೇಲೆ ಕೆಳಗಡೆನೂ ಕೂಡ 2.5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಬಾಕ್ಸ್ ಆಕಾರದಲ್ಲೇ ಲೈನ್ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ರೌಂಡಾಗಿ ಒಂದು ಶೇಪ್ ಕೊಟ್ಬಿಡ್ರಿ. ಕರ್ವ್ ಸ್ಕೇಲ್ ತಗೊಂಡು ನಿಮಗೆ ಹೊಸದಾಗಿ ಕಲಿಯೋರಿಗೆ ಕರ್ವ್ ಸ್ಕೇಲ್ ಇದ್ರಪ್ಪ ಅಂದ್ರೆ ತುಂಬ ಯೂಸ್ ಆಗ್ತೈತಿ. ಈ ಥರ ರೌಂಡಾಗಿ ನಿಮಗೆ ಶೇಪ್ ಹಾಕೋಕ್ಕೆ ಬರಲ್ಲ ಅಂದ್ರೆ ಇದು ಭಾಳ ಹೆಲ್ಪ್ ಆಗ್ತೈತಿ. ನೀವು ಈ ಥರ ಒಂದು ಸಲ ಹೊಲಿದು ನೋಡಿ. ಯಾವ ಮುಂಭಾಗದಲ್ಲೇ ಹಿಂಭಾಗದ ಕೊರಳಿನ ಅಗಲ 2 ಇಂಚ್ ತೊಗೊಂಡು ಮುಂಭಾಗದಲ್ಲಿ 2.5 ಇಂಚ್ ತೊಗೊಂಡು ಒಂದು ಸಲ ಕಟ್ಟಿಂಗ್ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ತಿಳಿಸಿ. ಚೆನ್ನಾಗಾಗ್ತೈತಿ. ಏನು ಕೂಡ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಏನು ಕೂಡ ಹೆಚ್ಚು ಕಡಿಮೆ ಆಗಲ್ಲ, ಕರೆಕ್ಟಾಗಿ ಬರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹಿಂಭಾಗಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡಿದ್ವಿ. ಬ್ಲೌಸ್ ಲೆಂತನ್ನು 14 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿ 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಮುಂಭಾಗಕ್ಕೆ ನಾನು 2.5 ಇಂಚ್ ಆ್ಯಡ್ ಮಾಡಕತ್ತೀನಿ. 2 ಇಂಚ್ ಆ್ಯಡ್ ಮಾಡಿದರೂ ಸಾಕಾಗ್ತೈತಿ. 2.5 ಮಾಡಲೇಬೇಕಂತ ಏನಿಲ್ಲ. ನಾನು ಇಲ್ಲಿ ಸ್ವಲ್ಪ ಅವ್ರಿಗೆ ಚೆಸ್ಟ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಇವ್ರಿಗೆ ಹೆವಿ ಚೆಸ್ಟ್ ಅದರ, ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡೇನಿ. ಇರಲಿ, ಹೆಚ್ಚು ಕಡಿಮೆ ಇರಲಿ ಅಂತಂದು 2.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮುಂಭಾಗದಕ್ಕೆ ಲೆಂತಿಗೆ ನೀಟಾಗಿ ಲೈನ್ ಎಳ್ಕೊಂಡು ಕಟ್ ಮಾಡ್ಕೊಂಡು ತಕ್ಕೊಂಬಿಡಿ, ಕನ್ಫ್ಯೂಸ್ ಆಗಲ್ಲ. ಅದಾದಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಅಲ್ಲಿ 3.5 ಇಂಚು, ಈ ಕಡೆ 2.5, ಲಾಸ್ಟಿಗೆ 2.5 ಈ ಥರ ಮಾರ್ಕ್ ಮಾಡ್ಕೊಳಕತ್ತೀನಿ. ನೀವು 4 ಇಂಚು 3 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳೋದು ಯಾರಿಗಪ್ಪ ಅಂದ್ರೆ ತೆಳ್ಳಗಿರ್ತಾರಲ್ಲ ಅಂಥವ್ರಿಗೆ ನೀವು ಬೇಕಾದ್ರೆ ಕ್ರಾಸ್ ಬೆಲ್ಟ್ ಸೈಜನ್ನು ದೊಡ್ಡದಾಗಿ ಮಾರ್ಕ್ ಮಾಡ್ಕೋಬೋದು. ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಐತಲ್ಲ ಆ ಸೈಡು 4 ಇಂಚಿಗೆ, ಈ ಕಡೆ ಲಾಸ್ಟಿಗೆ 3 ಇಂಚಿಗೆ ಆ ಥರ ಮಾರ್ಕ್ ಮಾಡ್ಕೋಬೋದು. ಇವರು ಹೆವಿ ಚೆಸ್ಟ್ ಇರೋದ್ರಿಂದ 3.5 ಇಂಚಿಗೆ ಕ್ರಾಸ್ ಬೆಲ್ಟು ಸ್ವಲ್ಪ ಕಡಿಮೆನೇ ಇರಬೇಕು, ಇಲ್ಲಾಂದ್ರೆ ಅವರಿಗೆ ಕರೆಕ್ಟಾಗಿ ಕೂರಲ್ಲ. ಅದಕ್ಕೋಸ್ಕರ ಈ ಥರ ಮಾರ್ಕಿಂಗ್ ಮಾಡ್ಕೊಂಡೇನಿ. ಅದಾದಮೇಲೆ ಇಲ್ಲಿ ಸೊಂಟದ ಸುತ್ತಳತೆ ಅವ್ರದ್ದು 8 ಇಂಚಿದೆ. ಟಕ್ಸ್ ಇವ್ರದ್ದು 2.5 ಇಂಚಿಗೆ ಇಲ್ಲಿ ಟಕ್ಸ್ ಹಿಡಿಯೋಕೆ ಮಾರ್ಜಿನ್ ಬಿಟ್ಕೊಂಡನಿ. ಇಲ್ಲಿ 2.5 ಇಂಚಿಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ಈ ಥರ ನೀಟಾಗಿ ನೀವು ಮಾರ್ಕ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಾಂದ್ರೆ ನಿಮಗೆ ಬಟ್ಟೆ ಹೆಚ್ಚು ಕಡಿಮೆ ಆದ್ರಪ್ಪ ಅಂದ್ರೆ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಫಸ್ಟಿಗೆ ಇದನ್ನೆಲ್ಲ ಮಾರ್ಕಿಂಗ್ ಮಾಡ್ಕೊಂಬಿಡ್ರಿ. ನಾನು ಯಾಕೆ ಈ ಥರ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೆ ಅಂತಂದ್ರೆ ನಿಮಗೆ ಈಗ ಅರ್ಥ ಆಗಿರ್ಬೇಕು. ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಬರಬಾರ್ದು ಸೈಡಲ್ಲಿ ಕೆಳಗಡೆ ಕ್ರಾಸ್ ಬೆಲ್ಟ್ ಕಡೆ, ಯಾಕಂದ್ರೆ 2.5 ಇಂಚ್ ನಾವು ಎಕ್ಸ್ಟ್ರಾ ಟಕ್ಸಿಗೋಸ್ಕರ ಆ್ಯಡ್ ಮಾಡ್ತೇವೆ ಫ್ರಂಟ್ ಸೈಡು. ಅದಕ್ಕೋಸ್ಕರ ಕರೆಕ್ಟಾಗಿ ಬರಲಿ ಅಂತ ಎಕ್ಸ್ಟ್ರಾ ತಗೊಂಡಿದ್ದೆ ನಾನು. ಇಲ್ಲಿ ನೋಡ್ಬೋದು ನೀಟಾಗಿ ಕಟ್ ಮಾಡ್ಕೋಬೇಕು. ಎಲ್ಲೂ ಕೂಡ ಆ ಕಡೆ ಈ ಕಡೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಲೈನ್ ಇದ್ದ ಸ್ವಲ್ಪ ಒಳಗಡೆನ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮತ್ತೆ ಬೇಕಾದ್ರೆ ಕಡಿಮೆ ಆಯಿತು ಅಂದ್ರೆ ಏನಾದರೂ ಸರಿ ಬಂದಿಲ್ಲ ಅಂದರೆ ಇನ್ನೊಂಚೂರು ಕಟ್ ಮಾಡಿ ತಕ್ಕೋಬೋದು. ಲೈನ್ ಇದ್ದ ಸ್ವಲ್ಪ ಒಳಗಡೆನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಶೋಲ್ಡರ್ ಕಡೆನೂ ನಾನು ಕಟ್ ಮಾಡ್ಕೊಳಕತ್ತೀನಿ. ಬ್ಯಾಕ್ ಸೈಡ್ ಯಾವ ಥರ 1/4 ಇಂಚ್ ಕಟ್ ಮಾಡಿದ್ದೆ, ಫ್ರಂಟ್ ಸೈಡಿಗೂ ಅದೇ ಥರ ಕಟ್ ಮಾಡ್ಕೊಳಕತ್ತೀನಿ. ಇಲ್ಲಿ ಮೇನ್ ಟಕ್ಸ್ ಏನೈತಿ ಅದನ್ನು ಮಾರ್ಕ್ ಮಾಡ್ಕೊಳಕತ್ತೀನಿ. ಫಸ್ಟಿಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡನಿ. ಅದಾದಮೇಲೆ ಇವರಿಗೆ ಟಕ್ಸಿಗೋಸ್ಕರ 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಅದನ್ನು ಮಾರ್ಕ್ ಮಾಡಿಕೊಂಡು, ಅದಾದಮೇಲೆ ಅದ್ರ 2 ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡನಿ. ಇದು ಇವ್ರದ್ದು ಟಕ್ಸ್ ಲೆಂತ್ ಬಂದು 2.5 ಇಂಚಿಗೆ ತೊಗೊಂಡನಿ. ಸಾಕು, 2.5 ಇಂಚ್ ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ಆ 3 ಲೈನು ಕೂಡಿಸ್ಕೋಬೇಕು. ಈ 3 ಏನು ಚುಕ್ಕಿ ಇಟ್ಟಿದ್ವಲ್ಲ ಅದನ್ನು ನೀಟಾಗಿ ಈ ಥರ
ಕೂಡಿಸ್ಕೊಂಡನಿ. ಮೇನ್ ಟಕ್ಸ್ ಇದನ್ನು ಮಾತ್ರ ಕರೆಕ್ಟಾಗಿ ಹಾಕ್ಕೋಬೇಕು, ಇಲ್ಲಾಂದ್ರೆ ಬ್ಲೌಸ್ ಅಷ್ಟು ನೀಟಾಗಿ ಫಿನಿಶಿಂಗ್ ಕಾಣೋದಿಲ್ಲ. ಅದಕ್ಕೋಸ್ಕರ ಅದಾದಮೇಲೆ ಈ ಕಡೆ ಏನು ಟಕ್ಸ್ ಹಿಡಿಯಕತ್ತೀನಿ ನೋಡ್ಬೋದು, ಯಾವ ಥರ ನಾನು ಮಾರ್ಕ್ ಮಾಡ್ಕೊಳಕತ್ತೀನಿ ಅಂತಂದು. ಅವು ಎರಡರ ಮಧ್ಯಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿದ್ದ ಆ ಲೈನ್ ಏನು ಹಾಕಿದ್ದೆ ನಾನು ಹುಕ್ಸ್ ಪಟ್ಟಿ ಕಾಜಾಪಟ್ಟಿ ಬಿಟ್ಟು ಲೈನ್ ಹಾಕಿದ್ನಲ್ಲ, ಅಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡೀನಿ. 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗ್ತತಿ. ಅದಾದಮೇಲೆ ಇಲ್ಲಿ ಬಗ್ಲಿನ ಕಡೆ ಏನು ನಾವು ಒಂದು ಟಕ್ಸ್ ಹಿಡಿತೀವಿ ಅದನ್ನು ಈ ಥರ ನೋಡ್ಕೋಬೇಕು, ಎಲ್ಲಿದ್ದ ಹಿಡಿಬೇಕಪ್ಪ ಅಂತ ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಇಲ್ಲೇನು ಕೆಳಗಡೆ ಟಕ್ಸಿಂದ ಒಂದು ಪಾಯಿಂಟ್ ಐತಲ್ಲ, ಅಲ್ಲಿಗೆ ನೀಟಾಗಿ ಈ ಸ್ಕೇಲನ್ನು ಇಟ್ಟು ನೀವು ಮಾರ್ಕ್ ಮಾಡ್ಕೋಬೇಕಾಗ್ತತಿ. ಇಲ್ಲಿ ಒಂದು 3.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡೇನೆ. ಅಲ್ಲಿಂದ 3.5 ಇಂಚು ಹಿಡಿದ್ರೆ ಸಾಕಾಗ್ತತಿ ಇದು. ಅದಾದಮೇಲೆ 4ನೇ ಟಕ್ಸನ್ನ ಮೇನ್ ಟಕ್ಸದ ಒಂದು 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು, ಆಮೇಲೆ ಇಲ್ಲಿ ಸೈಡ್ ಇದ್ದ ಕೆಳಗಡೆ ಇದ್ದ 2.2ಗೆ ಮಾರ್ಕ್ ಮಾಡ್ಕೊಂಡೀನಿ. 2.2ಗೆ ಮಾರ್ಕ್ ಮಾಡಿಕೊಂಡು ಈ 2 ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದ ಚುಕ್ಕಿನ ಕೂಡಿಸ್ಕೊಳಕತ್ತೀನಿ. ನೋಡ್ಬೋದು 4 ಟಕ್ಸ್ ಕೂಡ ಈ ಥರ ಮಾರ್ಕಿಂಗ್ ಮಾಡಿ ಇಟ್ಕೊಂಡೆ ನಾನು. ಇದಕ್ಕೆಲ್ಲ ನೀಟಾಗಿ ಕಚ್ಚಾಕೋಬೇಕಾಗ್ತತಿ, ಇಲ್ಲಾಂದ್ರೆ ಇನ್ನೊಂದು ಸೈಡಕ್ಕೆ ಅದು ಮಾರ್ಕ್ ಮಾಡ್ಕೊಳಕ್ಕೆ ಈಸಿ ಆಗ್ತದೆ ನಮಗೆ. ಹೊಲಿಯೋ ಮುಂದೆ ನೀಟಾಗಿ ಅಲ್ಲಿ ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲೈನ್ ಎಳ್ಕೊಂಡು ನೀಟಾಗಿ ಹೊಲಿಬೋದು. ಇಲ್ಲಿ ನೆಕ್ಸ್ಟ್ ನಾನು ಬ್ಲೌಸನ್ನ ಸ್ಲೀವ್ಸ್ ಕಟ್ಟಿಂಗ್ ಮಾಡಕತ್ತೀನಿ. ಈ ಥರ 4 ಫೋಲ್ಡಿಂಗಾಗಿ ಫೋಲ್ಡ್ ಮಾಡ್ಕೊಂಡೀನಿ. ಬಟ್ಟೆನ 4 ಫೋಲ್ಡಾಗಿ ಮಡ್ಚ್ಕೋಬೇಕಾಗ್ತತಿ ಸ್ಲೀವ್ಸ್ ಕಟ್ಟಿಂಗ್ ಮಾಡುವಾಗ. ಏನು ಕ್ಲೋಸ್ ಆಗಿರ್ತತಿ ಬಟ್ಟೆ ಅದನ್ನು ಈ ಥರ ಆ ಕಡೆ ಸೈಡಿಗೆ ಇಟ್ಕೊಂಡೀನಿ ನೋಡು, ಆ ಥರ ಇಟ್ಕೊಂಡೀನಿ. ಅದಾದಮೇಲೆ ಓಪನ್ ಇರೋದು ಈ ಕಡೆ ಸೈಡಿಗೆ ಇಟ್ಕೊಂಡೀನಿ. ಇವರು ಎಲ್ಬೋ ಸ್ಲೀವ್ಸ್ ಕೇಳಿದ್ರು, ಅದಕ್ಕೆ 10 ಇಂಚ್ ಬೇಕಾಗಿತ್ತು ಅವ್ರಿಗೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 11 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡೀನಿ. ನೀಟಾಗಿ ಇದು ಬಟ್ಟೆ ಹೆಚ್ಚು ಕಡಿಮೆ ಇರೋದ್ರಿಂದ ಈ ಥರ ಸ್ಟ್ರೇಟ್ ಲೈನ್ ಎಳ್ಕೊಂಡು ಕಟ್ ಮಾಡಿ ತಗೊಂಡೀನಿ. ಅದಾದಮೇಲೆ ಇಲ್ಲಿ ಡೌನ್ ಎಷ್ಟು ತೊಗೊಂಡೇನೆ ಅಂದ್ರೆ, ಇವರು ಎದೆ ಸುತ್ತಳತೆ 36 ಇಂಚಿದೆ. ಈ 36 ಇಂಚನ್ನ 10ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತೈತೆ ನೋಡಿರಿ. ಅದರ 3.6 ಏನೋ ಬರ್ತೈತಿ. ಅದ್ರಾಗ ಒಂದು 1/2 ಇಂಚ್ ಕಡಿಮೆ ಮಾಡಿ ಮೈನಸ್ ಮಾಡಿ 3.1 ಇಂಚಿಗೆ ತಗೊಂಡೇನಿ ಡೌನಿಂಗ್. ಇದೇ ಥರ ತಗೊಳ್ಳಿ, ಏನು ಕೂಡ ಹೆಚ್ಚು ಕಡಿಮೆ ಬರೋಲ್ಲ. ಈ ಥರ ಲಾಂಗ್ ಸ್ಲೀವ್ಸ್ ಇದ್ದಾಗ ನಾನು ಇದೇ ಥರ ಮೆಜರ್ಮೆಂಟ್ ತೊಗೊತೀನಿ. ಒಂದಿನ ತೋರಿಸ್ತೇನೆ ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತಂದು ನಿಧಾನಕ್ಕೆ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಮಾರ್ಕಿಂಗ್ ಮಾಡಿಕೊಂಡು ಫ್ರೀ ಹ್ಯಾಂಡ್ದ ಈ ಥರ ಮಾರ್ಕ್ ಮಾಡ್ಕೊಳಕತ್ತೀನಿ ನಾನು. ನನಗೆ ಈ ಥರ ಮಾಡಿ ಅಭ್ಯಾಸ ಆಗೈತಿ, ಅದಕ್ಕೆ ಹಿಂಗೆ ತೋರ್ಸಕತ್ತೀನಿ. ಸ್ಲೀವ್ಸ್ ನೀಟಾಗಿ ಈ ಥರ ಶೇಪಾಗಿ ಕಟ್ ಮಾಡೋದು ಯಾವ ಥರ ಅಂತಂದು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಇಲ್ಲಿ ಮೆಜರ್ಮೆಂಟ್ ನೋಡ್ಕೋಬೇಕಾಗ್ತೈತಿ. ಕರೆಕ್ಟಾಗಿ ಇಲ್ಲಿ ನೋಡ್ಬೋದು 8 ಇಂಚ್ ಬರೋಕತ್ತೈತಿ. ಅವ್ರದ್ದು ಬಗಲಿನ ಸುತ್ತಳತೆ 16 ಇಂಚಿದೆ. 16 ಇಂಚ್ ಅಂದ್ರೆ ಅರ್ಧಕ್ಕೆ 8 ಇಂಚ್ ಆಗ್ತೈತಿ. ನಾವು ಆವಾಗಲೇ ಬ್ಲೌಸ್ ಕಟ್ಟಿಂಗ್ ಮಾಡಿದಾಗ ಬ್ಯಾಕ್ ಸೈಡು ನಾವು ನೋಡ್ಕೊಂಡಿದ್ವಿ ಎಷ್ಟು ಬಂದಿತ್ತು ಅಂತಂದು, 8 ಇಂಚ್ ಬಂದಿತ್ತು. ಅದೇ ಥರ ಸ್ಲೀವ್ಸಲ್ಲೂ ಕೂಡ ಕರೆಕ್ಟಾಗಿ 8 ಇಂಚ ಬರಬೇಕು. ಈ ರೀತಿ ಎಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ಬ್ಲೌಸ್ ಕಟ್ ಮಾಡೋದ್ರಿಂದ ಬ್ಲೌಸ್ ಸ್ಟಿಚ್ ಆದಮೇಲೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ನೀವು ಕಟ್ ಮಾಡೋ ಮುಂದೆ ಹೆಚ್ಚು ಕಡಿಮೆ ಕಟ್ ಮಾಡಿಬಿಟ್ರೆ ಆಮೇಲೆ ಹೊಲಿಯೋ ಮುಂದೆ ಏನು ಕೂಡ ಬದಲಾಯಿಸೋಕ್ಕಾಗಲ್ಲ. ಫಸ್ಟೇ ಈ ಥರ ನೀಟಾಗಿ ಎಲ್ಲ ಅಳತೆ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬಟ್ಟೆ ಆ್ಯಡ್ ಮಾಡ್ಬೇಕಾಗ್ತತಿ, ಸ್ವಲ್ಪ ಕಡಿಮೆ ಇತ್ತು ಬಟ್ಟೆ, ಅದನ್ನು ಆ್ಯಡ್ ಮಾಡ್ತೇನೆ ನಾನು ಸ್ಟಿಚ್ ಮಾಡುವಾಗ. ನಿಮಗೇನಾದರೂ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸ್ ಏನಾದರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅಂತಂದು. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.